ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಆತ್ಮಗಳ ಕಾಡಾಟಕ್ಕೆ, ಪ್ರೇತ ಬಾಧೆಗೆ, ಭೂತ ಪಿಚಾಚಿ ಪ್ರಯೋಗಕ್ಕೆ ಯಾರಾದರೂ ಒಳಗಾಗಿದ್ದರೆ ವಿಪರೀತ ಮಾನಸಿಕ ದೈಹಿಕ ಖಿನ್ನತೆಯಿಂದ ನರಳುತ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ಆತ್ಮಗಳ ಕಾಡಾಟ, ಪ್ರೇತ ಬಾಧೆ, ಪಿಚಾಚಿ ಪ್ರಯೋಗ ಯಾರಿಗಾದರೂ ಆಗಿದ್ದರೆ ಅವರು ಹೆಚ್ಚಾಗಿ ಆರೋಗ್ಯದಲ್ಲಿ ಏರಿಳಿತಗಳು ಕಾಣ್ತಾರೆ. ಆರೋಗ್ಯದಲ್ಲಿ ವಿಪರೀತ ಏರುಪೇರಾಗ್ತದೆ. ಹೆಚ್ಚಾಗಿ ಕಿರ್ಚಾಟ ಮಾಡ್ತಾರೆ, ಚೀರಾಟ ಮಾಡ್ತಾರೆ, ಮೈಕೈ ನೋವಾಗುವಂಥದ್ದು, ಉಸಿರಾಡಲಿಕ್ಕೆ ಅವ್ರಿಗೆ ತೊಂದರೆ ಆಗುವಂಥದ್ದು, ಮತ್ತು ಅವ್ರಿಗೆ ಭಯದ ವಾತಾವರಣ ಹೆಚ್ಚಾಗ್ತಾ ಇರುತ್ತೆ, ಗಾಬರಿ ಪಡ್ತಾ ಇರ್ತಾರೆ, ಮತ್ತು ಏಕಾಂತ ಜಾಸ್ತಿ ಬಯಸ್ತಾ ಇರ್ತಾರೆ. ಒಬ್ಬರೇ ಇರಬೇಕು, ಯಾರ ಜೊತೆನೂ ಸ್ನೇಹ ಸಂಬಂಧ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಈ ಆತ್ಮಗಳ ಕಾಡಾಟ ಆದಂಥ ವ್ಯಕ್ತಿಗಳಿಗೆ ಅವರೂ ನೋವು ಅನುಭವಿಸಿ ಕುಟುಂಬಸ್ಥರಿಗೂ ಕೂಡ ತೊಂದರೆ ಮಾಡ್ತಾ ಇರ್ತಾರೆ. ಈ ಆತ್ಮಗಳ ಕಾಡಾಟ ಹೇಗೆ ಬರುತ್ತೆ? ಪ್ರೇತ ಬಾಧೆ ನೋಡಿ, ಮರಣ ಆದಂಥ ಆತ್ಮಗಳಿಂದ ಇಂಥ ಕಾಡಾಟ ಬರುತ್ತೆ ಎಂದು ಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ ನಾವು ತಿಳ್ಕೊಂಡಿರ್ತೀವಿ, ಮತ್ತು ಉಲ್ಲೇಖ ಇರೋದು ಕೂಡ ಸತ್ಯ. ಹಾಗಂದಮೇಲೆ ಈ ಪ್ರೇತ ಬಾಧೆ, ಭೂತ ಪಿಚಾಚಿಗಳ ಪ್ರಯೋಗಕ್ಕೆ ಅಥವಾ ಕಾಟಕ್ಕೆ ಒಳಗಾಗಿದ್ದರೆ, ಮಾನಸಿಕತೆಯಿಂದ ಇದರಿಂದ ನರಳುತ್ತಾ ಇದ್ದರೆ, ಕೆಲವೇ ಗಂಟೆಗಳಲ್ಲಿ ಪ್ರೇತ ಉಚ್ಚಾಟನ ಪ್ರಯೋಗ ನೀವೇ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಕೆಲವೊಂದು ವನಸ್ಪತಿಗಳು ಬೇಕಾಗ್ತದೆ. ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದರಲ್ಲಿ ಪ್ರೇತ ಬಾಧೆಗೆ ಮೂಲವಾಗಿ ಬೇಕಾಗಿರೋದು ಒಂದು ಭುಜಪತ್ರೆ. ಆ ಭುಜಪತ್ರೆ ಮೇಲೆ ಒಂದು ದೇವಿಯ, ಭೈರವಿ ದೇವಿಯ ಮಂತ್ರ ನಾವು ಬರೀಬೇಕಾಗತ್ತಷ್ಟೆ. ಅಥವಾ ಭುಜಪತ್ರೆ ನಿಮಗೆ ಸಿಕ್ಕಿಲ್ಲ ಅಂದರೆ ಒಂದು ಬಿಳಿಯ ಹಾಳೆಯಾದರೂ ತಗೊಳ್ಳಿ ವೀಕ್ಷಕರೇ. ಒಂದು ಭೈರವಿ ದೇವಿಯ ಮಂತ್ರ ಏನು? ಓಂ ಮರಣ ಭೈರವಿ, ರುದ್ರ ಭೈರವಿ, ಸ್ಮಶಾನ ಭೈರವಿ, ಕಾಲ ಭೈರವಿ, ಪ್ರಚಂಡ ಭೈರವಿ, ರೋಂ ಹೀಂ ಕ್ಲೀಂ ಓಂ ಪಟ್ ಸ್ವಾಹ. ಇಷ್ಟನ್ನು ನೀವು ಆ ಒಂದು ಭುಜಪತ್ರೆ ಮೇಲೆ ಬರೆದು ಒಂದು ಕೆಂಪು ಬಟ್ಟೆಯಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತಹ ಕಸ್ತೂರಿ ಗೋರಂಜನ, ನವಸಾಗರ ಹಾಗೂ ಪಾರಜ ಎನ್ನುವಂತಹ ವನಸ್ಪತಿಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತವೆ. ಆ ಭುಜಪತ್ರೆ ಮೇಲೆ ಭೈರವಿ ಮಂತ್ರ ಬರೆದು ಈ ಕಸ್ತೂರಿ ಗೋರಂಜನ, ನವಸಾಗರ ಹಾಗೂ ಪಾರಜ ಎನ್ನುವಂಥ ವನಸ್ಪತಿಗಳನ್ನ ಹಾಕಿ ನೀವು ಗಂಟು ಕಟ್ಟಬೇಕಾಗ್ತದೆ. ಗಂಟು ಕಟ್ಟಿದಾಗ ಅದಕ್ಕೆ ಲೋಬಾನ ಹಾಕಿ ಪೂಜೆ ಮಾಡಿ. ಸ್ವಲ್ಪ ಲೋಬಾನದ ಹೊಗೆ ಅದಕ್ಕೆ ನೀವು ಕೊಟ್ಟು ನೋಡಿ. ಯಾವಾಗ ಲೋಬಾನದ ಹೊಗೆ ಕೊಡ್ತಿರೋ ಪ್ರೇತ ಭೂತ ಆತ್ಮಗಳ ಕಾಡಾಟ ಉಚ್ಚಾಟನೆ ಆಗುವಂಥದ್ದು ನಂಬಿಕೆ. ನೀವು ಲೋಬಾನದ ಹೊಗೆ ಕೊಟ್ಟ ನಂತರ ಆ ಏನು ಪ್ರೇತ ಬಾಧೆ ಮಾಡಿರೋ ತಂತ್ರನ ಪ್ರೇತ ಬಾಧೆಗೆ ಒಳಗಾದಂಥ ವ್ಯಕ್ತಿಯ ತಲೆದಿಂಬಿನ ಕೆಳಗೆ ಇಟ್ಟು ನೀವು ಮಲಗಿಸ್ಬೇಕಾಗ್ತದೆ. ಸುಮಾರು 1 ಅಥವಾ 2 ದಿನ ಮಲಗಿಸಿ, ತದನಂತರ ಅದನ್ನು ತೊಗೊಂಡೋಗಿ ಹೊರಗೆ ಬಿಸಾಕಿ. ಈ ರೀತಿಯಲ್ಲಿ ನೀವು ಮಾಡಿಸಿದರೆ ಪ್ರೇತ ಆತ್ಮಗಳ, ಭೂತ ಪಿಚಾಚಿಗಳ ಕಾಡಾಟಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಪರಿಹಾರ ಸಿಕ್ಕಿರ್ತದೆ. ಪ್ರೇತ ಬಾಧೆಗೆ ಸರಳವಾದಂತಹ ಹಾಗೂ ಖರ್ಚಿಲ್ಲದೆ ಇರುವಂತಹ ಪರಿಹಾರ ಮತ್ತು ಮಾನಸಿಕ ಖಿನ್ನತೆಯಲ್ಲಿದ್ದರೂ ಕೂಡ ಅವರಿಗೆ ಇದರಿಂದ ಪರಿಹಾರ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ.